ಸೋರುತ್ತಿರುವ ಸರ್ಕಾರಿ ಶಾಲೆಯ ಕೊಠಡಿಗಳು ಪ್ರಾಣಭಯದಲ್ಲಿಗೆ ಪಾಠ ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗಜಗಿನಹಾಳು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪಾಠ ಮಾಡಲು ಉತ್ತಮ ಶಿಕ್ಷಕರು ಇದ್ದರೂ ಕೂಡ ಶಾಲೆಯಲ್ಲಿ ಕೊಠಡಿಗಳಿಲ್ಲದೆ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಪ್ರಾಣಭಯದಲ್ಲಿಗೆ ಪಾಠ ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳು ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಗಜಗಿನಹಾಳು ಗ್ರಾಮದಲ್ಲಿ ನಡೆದಂತಹ ಘಟನೆ. ಪಾಠ ಮಾಡಲು ಉತ್ತಮ ಶಿಕ್ಷಕರು ಇದ್ರೂ ಕೂಡ ಅಲ್ಲಿಯ ಬಿಲ್ಡಿಂಗ್ಗಳೇನಿದೆ, ಶಾಲೆಯ ಕೊಠಡಿಗಳೇನಿದೆ ಸರಿ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು. ಪ್ರಾಣ ಭಯದಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕಲಿತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಪಾಡು ಹೇಳತೀರದು. ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಸಿರುಗುಪ್ಪ ತಾಲೂಕಿನ ಬಿಒ ಏನ್ ಮಾಡ್ತಿದ್ದಾರೆ? ಗಜಗಿನಹಾಳು ಗ್ರಾಮದ ಸರ್ಕಾರಿ ಶಾಲೆಯ ಕೊಠಡಿಗಳು ಅವ್ಯವಸ್ಥಿತವಾಗಿವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು. ಮಕ್ಕಳ ಗತಿ ಏನು? ಸಂಬಂಧಪಟ್ಟ ಇಲಾಖೆಯ ಬಿಒ ಏನಿದ್ದಾರೆ ಸಿರುಗುಪ್ಪದಲ್ಲಿ ಏನ್ ಮಾಡ್ತಿದ್ದಾರೆ? ಡಿಡಿಪಿಐ ಜಿಲ್ಲಾಧಿಕಾರಿಗಳು ಏನನ್ನ ಮಾಡ್ತಿದ್ದೀರಿ? ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಶಿಥಿಲಗೊಂಡ ಶಾಲೆಯ ಕಟ್ಟಡ ಯಾವ ತರದಲ್ಲಿದೆ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಬೀಳಬಹುದು. ಒಂದು ಸುಸಜ್ಜಿತ ಕಟ್ಟಡ ಇಲ್ಲ. ಶಿಕ್ಷಕರು ಮಕ್ಕಳನ್ನ ಹೊರಗಡೆ ಕುಂದ್ರಿಸಿ ಪಾಠ ಮಾಡುವ ವ್ಯವಸ್ಥೆ ಇದೆ. ನಾಚಿಕೆ ಆಗಬೇಕು ಎಜುಕೇಶನ್ ಇಲಾಖೆಯ ಸಚಿವರೇ. ಬೇಡವಾಗಿದ್ದೆಲ್ಲ ರಾಜಕಾರಣ ಮಾತಾಡ್ತೀರಲ್ಲ ಮೈಕ್ ಮುಂದೆ ಬಂದು ನಿಂತ್ಕೊಂಡು. ನೋಡ್ರಿ, ಪ್ರಾಥಮಿಕ ಶಾಲೆಗಳು, ಕನ್ನಡ ಶಾಲೆಗಳಿಗೆ ಕೊರತೆ ಇದೆ. ಈಗಾಗಲೇ ನಿಮ್ಮ ಈ ಹೈಬ್ರಿಡ್ ತಳಿ ಏನಿದೆಯಲ್ಲ, ಪ್ರೈವೇಟ್ ಸ್ಕೂಲ್ಗಳ ಲಾಬಿಗೆ ಏನು ಮಣಿತೀರಲ್ಲ ನೀವು. ಆಗ್ಲೇ ನೀವು ಮಕ್ಕಳಲ್ಲದೆ ತಂದೆ ತಾಯಿಗಳ ಮೇಲೆ ಹೊರೆ ಹೊರಿಸ್ಬಿಟ್ಟಿದ್ದೀರಿ. ಇರುವಂತಹ ಕನ್ನಡ ಶಾಲೆಗಳಿಗೆ ಈ ಗತಿ ಆದ್ರೆ ಎಲ್ಲಿ ಹೋಗ್ಬೇಕು ಮಕ್ಕಳು ಅಂತ. ಹೆಚ್ಚು ಕಮ್ಮಿ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿಗೆ ಏನಾದ್ರು ಆದ್ರೆ ಯಾರು ಹೊಣೆ ಹೊತ್ಕತ್ತೀರಿ? ಸಂಬಂಧಪಟ್ಟ ಬಿಒನ, ಇಲ್ಲ ಡಿಡಿಪಿಐನ, ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗಳ, ಅಥವಾ ಮಾನ್ಯ ಸಚಿವರ? ನಾಚಿಕೆ ಆಗ್ಬೇಕ್ರಿ. ಕರ್ನಾಟಕದಲ್ಲಿರುವಂತಹ ಕನ್ನಡ ಶಾಲೆಗಳಲ್ಲಿ ಈ ಗತಿ ಅಂದ್ರೆ ಪ್ರತಿಯೊಂದು ಶಾಲೆಗೂ ಕೂಡ ಯಾರು ಇಲ್ಲಿ ದಡ್ರಿಲ್ಲ. ಮಾನ್ಯ ಎಜುಕೇಶನ್ ಮಿನಿಸ್ಟರ್, ಇಲ್ಲಿ ಯಾರು ದಡ್ರಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಅಥವಾ ನಾವೇ ಹೇಳಬೇಕಾ ನಿಮಗೆ? ಪ್ರತಿ ಶಾಲೆಗೂ ತಾಲೂಕಾ ಮಟ್ಟದ ಬಿಒ ಅಧಿಕಾರಿಗಳು ವಿಸಿಟ್ ಅನ್ನ ಮಾಡ್ತಾರೆ ತಿಂಗಳಿಗೊಂದು ಸಾರಿ. ಇಲ್ಲಿ ಯಾರು ಗತಿ ಇಲ್ವಾ ಹಾಗಾದ್ರೆ? ಸಂಬಂಧಪಟ್ಟ ಇಲಾಖೆಯ ಬಿಒಗಳು, ಡಿಡಿಪಿಐಗಳು ಏನ್ ಮಾಡ್ತಾ ಇದ್ದೀರಿ? ಈ ಕೂಡಲೇ ಜನಶ್ರೀ ನ್ಯೂಸ್ ಆಗ್ರಹ ಪಡಿಸ್ತಾ ಇದೆ. ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶವನ್ನ ಮಾಡಿ ಸಂಬಂಧಪಟ್ಟ ಬಿಒ ಮೇಲೆ ಜಿಲ್ಲಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕು. ಡಿಡಿಪಿಐ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ತರದ ತಾತ್ಸಾರ ಇದೆಯಲ್ಲ, ಮದ ಏರಿದ ಅಧಿಕಾರಿಗಳ ಮನಸ್ಥಿತಿಯನ್ನು ಅನಾವರಣ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳನ್ನ, ಇಂತಹ ವಿಚಾರಗಳನ್ನ ಸಹಿಸುವ ಮಾತೇ ಇಲ್ಲ. ಕರ್ನಾಟಕದಲ್ಲೂ, ಅದರಲ್ಲೂ ಕನ್ನಡ ಶಾಲೆಗಳ ಪರಿಸ್ಥಿತಿ ಹಿಂಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಇಲಾಖೆಯ ಅಧಿಕಾರಿಗಳು ಜಿಡ್ಡು ಹಿಡಿದು ಕೂತಿದ್ದೀರಾ? ಕುರ್ಚಿಗೆ ಅಂಟ್ಕೊಂಡಿದ್ದೀರಾ? AC ರೂಮ್ಗಳಲ್ಲಿ ಕೂತು ವಿದ್ಯಾರ್ಥಿಗಳ ಪಾಡು ನೋಡಕ್ ಆಗ್ತಾ ಇಲ್ಲ ಅಲ್ವಾ ಪಾಪ ನಿಮ್ಗೆ? ನಾಚಿಕೆ ಆಗಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಸಹಿಸುವ ಪ್ರಶ್ನೆನೇ ಇಲ್ಲ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಾಲೆಯ ವಿಸಿಟ್ ಅನ್ನ ಮಾಡಿ ಅಲ್ಲಿರುವಂತಹ ಕಟ್ಟಡಗಳ ದುರಸ್ತೀಕರಣ ಮಾಡದೆ ಹೋದ್ರೆ ಸರ್ಕಾರವನ್ನ, ಇಲಾಖೆಯನ್ನ ಕಿವಿ ಹಿಂಡೋ ಕೆಲಸವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಜನಶ್ರೀ ಕೊಡ್ತಾ ಇದೆ.